ಈ ಗ್ರಾಮದಲ್ಲಿ ಆಗಿದೆ. ಸ್ವತಂತ್ರ ಪೂರ್ವದಲ್ಲಿ ಇಂತಹ ಅನಾಹುತಗಳು ಆಗ್ತಿದ್ದಂಥದ್ದನ್ನು ಕೇಳಿದ್ವಿ. ಆ ನಂತರದಲ್ಲಿ ಕಾನೂನು ಕ್ರಮಗಳಿಂದಾಗಿ ಇವೆಲ್ಲವೂ ಕೂಡ ಒಂದು ರೀತಿ ಓರೆಗೆ ಸರಿದು ಹೋಗಿದ್ವು. ಭವಿಷ್ಯ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನೆನಪಿಸ್ತಕ್ಕಂಥ ಕಾರ್ಯವನ್ನ ಧಾರವಾಡ ಜಿಲ್ಲೆಯಲ್ಲಿ ಇವರು ಮಾಡಿರ್ತಕ್ಕಂಥದ್ದು ಮಾನವ ಕುಲಕ್ಕೆ ಅಪಚಾರ ಮತ್ತು ಮಾನ್ಯಳ ತಂದೆ ಮತ್ತು ಅವರ ಸಹಚರರು ಮಾಡಿರ್ತಕ್ಕಂಥದ್ದು ರಾಕ್ಷಸಿ ಕೃತ್ಯ ಅಂತ ನಾನು ಹೇಳ. ಯಾಕೆ ರಾಕ್ಷಸಿ ಕೃತ್ಯ ಅಂದ್ರೆ ನಿಮಗೆ ಜಾತಿಯ ಮೇಲೆ ವೈಷಮ್ಯ ಇರಬಹುದು, ನೀವೇ ಜನ್ಮ ಕೊಟ್ಟ ಒಂದು ತಾಯಿ ಹೆಣ್ಣು ಮಗಳು, ಅದರಲ್ಲೂ ಆಕೆ ಗರ್ಭಿಣಿ, 7 ತಿಂಗಳ ಗರ್ಭಿಣಿ. ಯಾವ ರೀತಿ ಆದರೂ ನಿಮಗೆ ಆಕೆಯನ್ನ ಕೊಲ್ಲಬೇಕು ಅನಿಸ್ತೋ? ನೀವು ಮಾನವರಾಗಿದ್ರೆ ಕೊಲ್ತಿದ್ರ? ನಿಜಕ್ಕೂ ನೀವು ಮಾನವರಲ್ಲ, ರಾಕ್ಷಸರೇ ಇರಬೇಕು. ಒಂದು ಸಮಯ ನೀವು ಈ ರೀತಿ ಮಾಡೋದೇ ಆದ್ರೆ ಅಂತ ಆಕೆಗೆ ನೀವು ಜನ್ಮ ಕೊಡಬಾರ್ದಾಗಿತ್ತು. ಅಥವಾ ಈ ಮಾನವೀಯತೆ ನಿಮ್ಮಲ್ಲಿ ಇಲ್ಲೇ ಆಗಿದ್ರೆ ನಿಮ್ಮಂಥವರು ಈ ಸಮಾಜಕ್ಕೆ ಕಂಟಕವಾಗೋದ್ರ ಬದಲಾಗಿ ನೀವೇ ದೇಹತ್ಯಾಗ ಮಾಡಬೇಕಾಗಿತ್ತು. ಇದು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಬಸವಣ್ಣನ ಅನುಯಾಯಿಗಳು ಯಾರೂ ಬಹುಶಃ ಇದನ್ನು ಒಪ್ಪಲಾರರು ಅಂದ್ಕೊಳ್ತೇನೆ. ನಾನು ಪತ್ರಿಕೆಗಳನ್ನು ಗಮನಿಸ್ತಾ ಬರ್ತಿದ್ದೇನೆ. ಹಲವು ಸಂಘಟನೆಗಳು ಬಾಬಾ ಸಾಹೇಬರ ಹೆಸರಿನಲ್ಲಿ ಕೆಲಸ ಮಾಡತಕ್ಕಂಥ ದಲಿತ ಸಂಘಟನೆಗಳು, ಬಸವಣ್ಣನವರ ಹೆಸರಿನಲ್ಲಿ ಇರತಕ್ಕಂಥ ಅನೇಕ ಸಂಘಟನೆಗಳು, ಸಾಮಾಜಿಕ ಪರಿವರ್ತನೆಗಾಗಿ ಕೆಲಸ ಮಾಡತಕ್ಕಂಥ ಸಂಘಟನೆಗಳು ಎಲ್ಲವೂ ಇವುಗಳನ್ನು ಖಂಡಿಸಿದ್ದಾರೆ. ಅವರೆಲ್ಲರನ್ನು ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಸಮಾಜ ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು. ಎಲ್ಲಿ ಆಗ್ತದೆ?